ಫ್ರೆಂಡ್ಸ್ ನೋಡ್ರಿ ಕಾಯಿ ಹೋಳಿಗೆ ಮಾಡ್ಲಕ್ಕ ಶೇಂಗಾ ಬೀಜ ಹುರಿದಿಕ್ಕ್ಯಾರ್ರಿ ಹಾಗೆ ಎಳ್ಳು ಹುರಿದಿಕ್ಕ್ಯಾರ್ರಿ. ಈಗ ನೋಡ್ರಿ ಶೇಂಗಾ ಬೀಜ ಈ ಥರ ಚಂದ ಮೆತ್ತಗೆ ಪೇಸ್ಟ್ ಥರ ಆಯ್ತದಲ್ರಿ, ಆ ಥರ ಮಾಡ್ಕೋಬೇಕು. ಫುಲ್ ಎಷ್ಟು ನೈಸ್ ಎಷ್ಟು ಬರೀಕ್ ಆಯ್ತದ ಅಷ್ಟು ಬರೀಕ್ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ರವಾವನ್ನು ಹುರಿದಿಕ್ಕ್ಯಾರ ಫ್ರೆಂಡ್ಸ್. ರವೆ ಜಾಸ್ತಿ ಏನು ಮಿಕ್ಸಿಗೆ ಹಾಕೋಬಾರ್ದ್ರಿ, ಒಂದು ರೌಂಡ್ ಹುರಿದ್ರು ಸಾಕು. ಯಾರು ಮಿಕ್ಸಿ ಇಲ್ಲ ನೋಡ್ರಿ ಶೇಂಗಾ ಬೀಜ ಒಟ್ಟು ಕುಟ್ಟಿದಾಗ್ಯದ ಫ್ರೆಂಡ್ಸ್. ಈಗ ನೋಡ್ರಿ ಎಳ್ಳು ಹಾಕಿ ಫ್ರೆಂಡ್ಸ್ ನೋಡ್ರಿ ಇದನ್ನು ಚಂದ ನೈಸಾಗಿ ಪೇಸ್ಟ್ ಥರ ಮಾಡ್ಕೋಬೇಕ್ರಿ. ನೋಡ್ರಿ ಎಳ್ಳು ಎಣ್ಣೆ ಬಿಡ್ತದಲ್ರಿ, ಈ ಥರ ಆಗ್ಯದ್ರಿ. ಈಗ ಇದೇ ಥರ ಅಷ್ಟು ಎಳ್ಳು ಮಾಡ್ಕೊಂಡು ಬರ್ಬೇಕ್ರಿ ಮಿಕ್ಸಿಗೆ ಹಾಕ್ಕೊಂಡು. ನೋಡ್ರಿ ಈಗ ರವಾ ಅದನ್ರಿ, ಇದಕ್ಕೆ ಒಂದು ರೌಂಡ್ ಹೊಡ್ಕೊಂಡ್ ಬಂದ್ರೆ ಸಾಕ್ರಿ. ಆಲ್ರೆಡಿ ಬರೀಕ್ ಇರ್ತದಲ್ರಿ, ಜಾಸ್ತಿ ಬೀಸೋದ ಅವಶ್ಯಕತೆ ಇರಲ್ರಿ ಫ್ರೆಂಡ್ಸ್. ನೋಡ್ರಿ ರವಾ ಈ ಥರ ಆದ್ರೂ ಸಾಕ್ರಿ. ನೋಡ್ರಿ ಹಿಟ್ಟು ಥರ ಆಗ್ಯದಲ್ರಿ, ಈ ಥರ ಆದ್ರೂ ಸಾಕು. ಆಲ್ರೆಡಿ ಕಲ್ಸದ್ದ ಅಂಥೇಳಿ ಎಲ್ಲ ಮಿಕ್ಸ್ ಮಾಡಿ ಹಾಕೊಲತ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡ್ರಿ ರವಾ ಹಿಂಡಿ ಎಲ್ಲ ಆಗಿದೈತ್ರಿ. ಎಳ್ಳು ಶೇಂಗಾ ಬೀಜ ಎಲ್ಲ ಮಿಕ್ಸಿಗೆ ಹಾಕಿದೈತು. ಈಗ ಕಲ್ಸೋದು ಒಂದೇ ಬಾಕಿ ಫ್ರೆಂಡ್ಸ್. ಹೆಂಗೆ ಕಲಿಸ್ಬೇಕಂತ ತೋರಿಸ್ತೀನಿ ರೀ ನಾನು. ಹೊಟ್ಟಿ ಬೆಳಂಗವನೇವ ನೀವು ಚಾಯ್ ಕಪ್ಪಿನಷ್ಟು ನೀರು ಹಾಕೋಬೇಕು ಫ್ರೆಂಡ್ಸ್. ಬೆಲ್ಲ ಕರಗ ತನಕ ಕರಿಗಿ ಮ್ಯಾಕ ಚಂದ ಸೋಸ್ಕೋಬೇಕು. ಏನಾರ ಇತ್ತು ಅಂದ್ರೆ ಭೀ ಚಾಯ್ದು ಜಾರಿ ಇರ್ತಲ್ಲ ಅದನ್ನು ತೊಗೊಂಡು ಸೋಸ್ಕೊಂಡ್ರು ಇದ್ದಕ್ಕೆ ಕಚ್ರ ಎಲ್ಲ ಬರ್ತದೆ ಫ್ರೆಂಡ್ಸು. ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಇರ್ತದೆ ಫ್ರೆಂಡ್ಸ್. ಥೋಡೆ ನೀರು ಹಾಕಿ ಮತ್ತು ಅದು ಎಲ್ಲ ಕಲಸಿ ಹುರಿದಿವಲ್ಲ ಶೇಂಗಾ ಬೀಜ ಎಳ್ಳು ಅವಕ್ಕೊಂದು ಥೋಡೆ ನೀರು ಹಾಕಿ ಕಲಸಿ ಇಟ್ಕೊಂಡೆ ರಾತ್ರಿ ಅದು ಮುಂಜಾನೆ ಹೇಳೋದು ಚಂದ ಬರ್ತವೆ. ಫ್ರೆಂಡ್ಸ್ ಹಿಂಗೆ ಗಟ್ಟಿ ಆಯ್ತದೆ ಫ್ರೆಂಡ್ಸು. ಕಲ್ಸ್ಕೊತಾನೆ ಇರಬೇಕು ಮತ್ತು ಜರ ನೆಂಪ ಬಿಡಬೇಡ್ರಿ. ಜರ ಅಳಸ ಆಯ್ತಿಲಿಕ್ಕೆ ಕರಗ್ತಿಲಿಕ್ಕೆ ಇದು ಮಾಡ್ಬೇಕು ಫ್ರೆಂಡ್ಸು. ಬೇಕಾಯ್ತು ಥೋಡೆ ಸಕ್ರೆ ಭೀ ಹಾಕೋಬೇಕು ಫ್ರೆಂಡ್ಸ್, ಇನ್ನೂ ಗರಿ ಗರಿ ಚಂದ ಆಯ್ತದೆ. ಸಕ್ಕರೆ ಒಂದು 4 ಇಲಾಚಿ ಫ್ರೆಂಡ್ಸ್ ಹಾಕಿ ಉಂಡಿಲ್ಲ 4-5 ಇಲಾಚಿ ಹಾಕಿ ಥೋಡೆ ಬಿತ್ತು ಬೆಲ್ಲಂಗೆ ಸಕ್ರೆ ಹಾಕಿ ದಂಚದ ಚಂದ ಪುಡಿ ಐತದೆ ಫ್ರೆಂಡ್ಸ್. ಅದು ತೆಕ್ಕೊಂಡು ಬೆಲ್ಲದ ಪಾಕದಾಗ ಹಾಕಿ ಕಲಸಿ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಬೇಕು ಫ್ರೆಂಡ್ಸ್. ಸಣ್ಣದ್ರ ಹಾಕಿದ್ರೆ ಅವೆಲ್ಲ ಪುಡಿ ಎಲ್ಲ ಚಂದ ಐತೆ ಫ್ರೆಂಡ್ಸು. ಹಾಕೋಬೇಕು ಇಲ್ಲ ಆ ಉಂಡಾಗ ಬೇಕಾದಾಗದ್ರಿ ಮುಕ್ಕೋರಿ ಗಟ್ಟ ಆ ಉಂಬಲ ನೀವು ಸುಮ್ಮನೆ ಮುಕ್ಕೋರಿ ಆ ಉಂಬಲ ಬೇಕಂತ ಸತತವರ ಹಿಂಗೆ ಬಂದು ಫ್ರೆಂಡ್ಸು. ಹಿಂಗೆ ಬರ್ತಿಲಿಕ್ಕೆ ಗಟ್ಟ ಬೆಲ್ಲ ಇದ್ದಿದ್ದೆಲ್ಲ ಕರಗುವ ತನಕ ಕಲಿಸ್ಕೋಬೇಕು. ಜರ ತಣ್ಣಗೆ ಕೈ ಮ್ಯಾಗ ಹಾಕೋಬೇಕು. ಮತ್ತು ಬಿಸಿ ಬಿಸಿದು ಹಾಕೊಂಡ್ರು ಭೀ ನಮ್ಮ ಕೈ ಮೇಲೆ ಬೀಳಿ ಏನಾರ ಬೀಳಿ ಚಾನ್ಸ್ ಇರ್ತದೆ ಫ್ರೆಂಡ್ಸ್. ಹಂಗೆ ಮಾಡ್ಕೋಬಾರ್ದು, ಜಾಗ್ರತೆಯಿಂದ ಹಳ್ಳು ಮಾಡ್ಕೊ. ಹತ್ತಿದ ಕರಗು ಹಿಂಗೆ ಬರ್ಬೇಕು ಫ್ರೆಂಡ್ಸ್. ಹಿಂಗೆ ಬರೋ ತನಕ ಇಟ್ಕೊಂಡು ತಣ್ಣಗೆ ತನಕ ಹಂಗೆ ಗ್ಯಾಸ್ ಆಫ್ ಮಾಡ್ಕೋಬೇಕು. ಜರ ತಣ್ಣಗೆ ಮೇಲೆ ಸೋಸ್ಕೊಂಡು ಕಲಸಿ ಮುಚ್ಚಿಟ್ಟು ಮಾಡ್ಕೊತ ಮುಂಜಾನೆ ಹಿಟ್ಟು ತೊಯ್ಸ್ಕೊಂಡು ಇವೆಲ್ಲ ಹಿಂಗೆ ಫ್ರೆಂಡ್ಸ್. ಶೇಂಗಾ ಬೀಜ ಅವೆಲ್ಲ ಕುಟ್ಟಿ ಈ ಥರ ಮಿಕ್ಸಿ ಹಾಕ್ಕೊಂಡಿದ್ದು ಈ ಚಂದ ಕಲಸಿ ಬೆಲ್ಲದ ಪಾಕ್ ಮಾಡ್ಕೊಂಡಿದ್ದೇವಲ್ಲ ಅದು ಸೋಸ್ಕೊಂಡು ಚಂದ ಕಲಸಿಕ್ಕರು ಬೆಳಗಾನ ಚಂದ ನೆನೆಸು ಮುಂಜಾನೆ ಹೇಳೋದು ಮಾಡ್ಕೋಬೋದು. ಚಂದ ಇರ್ತವೆ ಫ್ರೆಂಡ್ಸು. ಮಾಡ್ಕೊಂಡು ಉಂಡ್ರಿ ಟೇಸ್ಟ್ ಇರ್ತಾವ. ಗರಂ ಅದೇನು ಹಾಕ್ಬೇಕು, ಯಾಕಂದ್ರೆ ಹಾಕ್ಬೇಕು. ಉಳ್ಳಾತರ ಉಂಡಿಲ್ಲ ಉಳ್ಳಾತರ ಬರ ಈಗ ಚಂದ ಕಲಿಸ್ಕೋಬೇಕು ಫ್ರೆಂಡ್ಸು. ತೋಲ್ ಗಟ್ಟಿ ಭೀ ಮಾಡ್ಕೊಬೋದು, ತೋಡು ಅಳಸಿ ಮಾಡ್ಕೊಬಾರ್ದು ಫ್ರೆಂಡ್ಸು. ಚಂದ ಕಲಸಿ ಇಟ್ಟು ಮುಚ್ಚಿಟ್ಕೊಂಡು ಚಂದ ಬರ್ತಾವೆ ಫ್ರೆಂಡ್ಸು. ಚಂದ ಮಾಡ್ಕೊಬೇಕು. ಹಿಂಗೆ ಕಲಿಸ್ಬೇಕು. ಚಂದಕ್ಕೆ ಬೆಳೋತದ ಟೈಮ್ ಆಗ್ತದೆ. ಚಂದ ಮಾಡ್ಕೋಬೇಕು ಫ್ರೆಂಡ್ಸ್. ಗಟ್ಟಿ ಮಾಡ್ಕೊಬಾರ್ದು. ಗಟ್ಟಿ ಮಾಡೋ ಬೆಳೆ ತನಕ ಗಟ್ಟದಂಗೆ ಐತದ. ಜರ್ರ ಅಳಸಿದ್ರು ಭೀ ಮುಂಜಾನೆ ತನಕ ಚಂದ ಐತೆ ಅನ್ಕೊ. ಅಲ್ಲೇ ಅಲ್ಲೇ ಕೈ ತಗೊಳ್ತೀನಿ.
ಮತ್ತೆ ಐತಲ್ಲ ಮೈಸ್ ರವೆ ಇದ್ರೆ ಅದು ಎಣ್ಣೆ ಬೇಕಲ್ಲ. ಯಾಕೆ ಕೊಟ್ಟೆ ಗೊತ್ತಾ? ಹಾಯ್ ಮನ್ನು ತಾತ ಕಟ್ಟಿ ಓಮ್ಮ ಹಂಗೆ ನೀರು ಹಾಕಿ ಯಾಕೆ ಮಾಡ್ತಿದ್ದೆ? ಹಿಂಗೆ ಸರಿ ಎತ್ತೋದು ಮಾಡಿದೆ ಚಂದ ಮಾಡಿ ಮುಚ್ಚಿಟ್ಬಿಟ್ಟು ಅಲ್ಲೇ ಇಟ್ಟು ನಡ್ರಾಯ್ತಾ ಪಲ್ಯದ ಗದ್ದೆಗೆ ಮಗ ಅದಾಯ್ತಾ. ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಏನು ಫೋಟೋಸ್ ಫ್ರೆಂಡ್ಸ್ ನೋಡ್ರಿ ಒಂದು ರಾತ್ರಿ ಹಂಗೆ ಹಿಂಗೆ ಮುಚ್ಚಿಕ್ಬೇಕ್ರಿ. ಇದು ಚಂದ ನೆಂದು ಚಂದ ಆಗ್ತದ್ರಿ ಫ್ರೆಂಡ್ಸ್. ಒಂದು ಕಡೆ ನೋಡ್ರಿ ನಿನ್ನೆ ರಾತ್ರಿ ಹುರುಣೆಲ್ಲ ತೊಯ್ಸಿ ಸಿಕ್ಕಿರಲ್ರಿ, ಅದನ್ನು ಚಂದ ನೆಂದದ ಫ್ರೆಂಡ್ಸ್. ಯಾಕ ಅದು ಹಿಂಗೆ ಗೊತ್ತಿತ್ತು ತೋರಿಸಿ ಹುರುಣ್ ಯಾವ ಥರ ಆಗ್ಯದ ಅಂತೇಳಿ. ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ ಅಂತ ಹೇಳ್ಬಿಟ್ಟು ಎಲ್ಲ ನೆಂದಿ ಸ್ವಲ್ಪ ಗಟ್ಟಿ ಆಗ್ಯದಲ್ರಿ. ಹಿಟ್ಟನ್ನು ಮಧ್ಯಾಹ್ನ ತೊಯ್ಸಿ ಸಿಕ್ಕ್ಯಾರ ಫ್ರೆಂಡ್ಸ್. ಆಲ್ರೆಡಿ ನೆನೆಕ್ಲಿ 2 ಗಂಟೆ ಆಯ್ತು ರೀ ಹಿಟ್ಟು ತೊಯ್ಸಿ ಇಟ್ಬಿಟ್ಟು. ನೋಡ್ರಿ ಒಂದು ಕಡೆ ಹಂಚು ಇಕ್ಕ್ಯಾರ ಹೋಳ್ಗೆ ಸುಡ್ಲಕ್ಕ. ಈಗ ನೋಡ್ರಿ ಒಂದು ಪೇಪರ್ ತೊಗೊಂಡಾರಿ, ಹಿಟ್ಟಿನ ಕವರ್ ತೊಗೊಂಡಾರಿ. ಈ ಥರ ಮಾಡ್ಕೊಂಡ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೊಳತ್ತಾರ. ತಗೋ ಫ್ರೆಂಡ್ಸ್ ನೋಡ್ರಿ ಅಷ್ಟಿಷ್ಟು ಥೋಡೆ ಹಿಟ್ಟು ತೊಗೋಬೇಕ್ರಿ. ಹಿಟ್ಟಿನಕ್ಕಿಂತ ಸ್ವಲ್ಪ ಹುರುಣ್ ಹೆಚ್ಚಿರಬೇಕು ಫ್ರೆಂಡ್ಸ್ ನೋಡ್ರಿ ಫಸ್ಟ್ ಈ ಥರ ಸಣ್ಣದ ಪೂರಿ ಗತ್ಲೆ ಮಾಡ್ಕೋಬೇಕ್ರಿ. ಹಿಟ್ಟಿನಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರ್ಬೇಕ್ರಿ ಹುರುಣು. ಈ ಥರ ರೌಂಡಾಗಿ ಮಾಡ್ಕೋಬೇಕು. ತೋರಿಸಿ ನೋಡ್ರಿ ಹಿಂಗೆ ಹಳ್ಳಗ ಉಳ್ಳಿ ತುಂಬಬೇಕು ಫ್ರೆಂಡ್ಸ್. ಹಿಂಗೆ ನಿಮಗೆ ಬರ್ಲತ್ತಂದ್ರೆ ಸ್ವಲ್ಪ ದೊಡ್ಡದು ಪೂರಿ ಥರ ಲಾಟಿಸ್ಕೊಂಡು ಉಳ್ಳಿ ತುಂಬ್ರಿ, ಜಲ್ದಿ ಈಸಿ ಆಗ್ತದೆ. ನೋಡ್ರಿ ಹಂಚೂ ಕಾಯ್ದಿದೆ ಫ್ರೆಂಡ್ಸ್. ತಳಗೆ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಯಾಕಂದ್ರೆ ಹುರುಣ್ ನೋಡ್ರಿ ಆ ಥರ ಹಳ್ಳಗೆ ಲಟ್ಟಿಸ್ಬೇಕು ಫ್ರೆಂಡ್ಸ್. ಪೂರ್ತಿ ಜೋರಾಗಿ ಲಟ್ಟಿಸ್ಬಾರ್ದ್ರಿ, ಮೆತ್ಕೋತದ ಬೆಳವಣಿಗೆಗೆ. ಇವು ಜಾಸ್ತಿ ತೆಳುವಾಗಿ ಏನು ಲಟ್ಟಿಸ್ಬಾರ್ದ್ರಿ, ಸ್ವಲ್ಪ ದಮ್ಮೆ ಇರಬೇಕು. ಎಳ್ಳಿನ ಹೋಳಿಗೆ, ಕಾಯಿ ಹೋಳಿಗೆ, ಶೇಂಗಾದ ಹೋಳಿಗೆ ಅಂತೀವ್ರಿ. ಯಾಕಂದ್ರೆ ಶೇಂಗಾ ಎಳ್ಳು ಎಡ್ಡು ಹಾಕಸಲ್ಲಿ ಶೇಂಗಾದ ಹೋಳಿಗೆ ಅಂತಾರೆ, ಕೆಲವೊಬ್ರು ಕಾಯಿ ಹೋಳಿಗೆ ಅಂತಾರೆ ರೀ. ನೋಡ್ರಿ ಹಂಚೆಲ್ಲ ಕಾಯ್ದಿದ್ದಾಗ್ಯದ. ನೋಡ್ರಿ ಹೋಳಿಗೆನ ಹಂಚಿನ ಮೇಲೆ ಇಟ್ಬಿಟ್ಟು ಈ ಥರ ಮ್ಯಾಲೆ ಸ್ವಲ್ಪ ಎಣ್ಣೆ ಉದುರಿಸ್ಬೇಕು ಫ್ರೆಂಡ್ಸ್. ನೋಡ್ರಿ ನೋಡ್ರಿ ಮೇಲ್ಗಡೆ ಥೋಡೆ ಎಣ್ಣೆ ಸುತ್ತಮುತ್ತ ಥೋಡೆ ಎಣ್ಣೆ ಹಾಕಿ ತಿರ್ಯಾಕೋಬೇಕ್ರಿ. ಈಗ ಇನ್ನೊಂದು ಹೋಳಿಗೆನೂ ಅದೇ ಥರ ಹೂರಣೆಲ್ಲ ರೆಡಿ ಮಾಡ್ಕೊಂಡು ತುಂಬ್ಕೊಂಡು ಅದೇ ರೀತಿ ಹೋಳಿಗೆ ರೆಡಿ ಮಾಡ್ತಾರೆ. ನೋಡ್ರಿ ಹೋಳಿಗೆ ಎಷ್ಟು ಮಸ್ತ್ ಉಬ್ಲತ್ತದ. ಅಯ್ಯ ಹೊಡೆದೋಯ್ತು. ಫ್ರೆಂಡ್ಸ್ ನೋಡ್ರಿ ಹೋಳಿಗೆ ಈ ಥರ ಮಡ್ಚಿ ಸುಡೋದ್ರಿಂದ 4 ಕಡೆ ಚಂದ ಸುಡ್ತದ್ರಿ, ಎಲ್ಲಿ ಭೀ ಹಸಿ ಹಸಿ ಇರಲ್ಲ. ಈಗ ನೋಡ್ರಿ ಮೊದ್ಲಿಂದ ಯಾವ ಥರ ಲಟ್ಟಿಸ್ಕೊಂಬಂದಾರಲ್ರಿ ಹೋಳಿಗೆ, ಅದೇ ಥರ ಲಟ್ಟಿಸ್ಕೊಂಬರ್ತಾರೆ. ಹಿಟ್ಟದ ಮನೆ ಎಲ್ಲ ಹಿಟ್ಟದ ಮೈ ಎಲ್ಲ ಹಿಟ್ಟು ಮಾಡಿ ಅವ ಹಿಟ್ಟು ಎಲ್ಲ ಇದೆ
ಅವೇ ಜಲ್ದಿ ಐತಾವ ಹೆಂಗೆ ಜಲ್ದಿ ಐತಾವ ಅಂತಿದ್ದಿ ಫ್ರೆಂಡ್ಸ್ ನೋಡ್ರಿ ಈಗ ಎಲ್ಲ ಕಡೆ ಸುಟ್ಟದ ಫ್ರೆಂಡ್ಸ್ ಈಗ ತೆಗಿಲತ್ತಾರ್ರಿ ಈಗ ನೋಡ್ರಿ ಇದನ್ನು ಎತ್ತಿ ಹಂಚಿನ ಮೇಲೆ ಹಾಕೊಲತ್ತಾರ ಮಾಡಿದ್ರೆ ಕವರ್ ಹಿಂಗೆ ಹಾಕ್ಲ ಮಾಡ್ಬೇಕಾ ತುಂಬ ಮಾಡಿಲ್ಲ ಸಣ್ಣ ಯಾಕೆ ಬರು ತೋರ್ಸ್ಲ ಈಗ ಮಾಡ್ಕೊಡು ಚಪಾತಿ ಬೇಕಂತ ಜರ್ರ ಒಂದು ನಿಮಿಷ ನಮಗ ಹಾಗೆ ಅದಕ್ಕೆ ಇದೊಂದು ಚಪಾತಿ ಒಂದು ಹೋಳಿಗೆ ಕೊಟ್ಟು ಕಟ್ತಾರೆ ಫೋನ್ ಎಲ್ಲ ನೋಡ್ತಾರೆ ಫ್ರೆಂಡ್ಸ್ ನೋಡ್ರಿ ಎಷ್ಟು ಮಸ್ತ್ ಹೊಂಟವ ಕಾಯಿ ಹೋಳಿಗೆ ಅಂತ ಹೇಳ್ಬಿಟ್ಟು ನೋಡ್ರಿ ಇದಿಷ್ಟು ಹುರುಂಡಿಂದ ಈಗ ನಾನು ಅದೇ ಥರ ಮಾಡ್ಕೊಂಡು ಬರ್ತೀನಿ ರೀ ಕಾಯಿ ಹೋಳಿಗೆ ಫ್ರೆಂಡ್ಸ್ ನೋಡ್ರಿ ಹೊಸು ಎಳ್ಳಿನ ಹೋಳಿಗೆ ಮಾಡೋದಾಯ್ತು ಫ್ರೆಂಡ್ಸ್ ನೋಡ್ರಿ ಈ ಥರ ಆರಿಕ್ಕಿದ್ದೀನಿ ನಾನು ಇನ್ನೊಂದು ಬುಟ್ಟಿಯಾಗ ಆರಿಕೋರು ಚಂದ ಇತ್ತು ರೀ ಇನ್ನೊಂದು ಬುಟ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಇದ್ರೊಳಗೆ ಒಂದ್ರ ಮೇಲೆ ಒಂದು ಆರಿಕ್ಕಿನಿ ಫ್ರೆಂಡ್ಸ್ ಇಷ್ಟೇ ನೋಡ್ರಿ ಎಷ್ಟು ಈಸಿ ಅದ ನೋಡ್ರಿ ಶೇಂಗಾದ ಹೋಳಿಗೆ ಮಾಡೋದು ಎಳ್ಳಿನ ಹೋಳಿಗೆ ಮಾಡೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಭಾಳ ಸಾಫ್ಟ್ ಬಂದವ್ರಿ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ಮಸ್ತ್ ಬಂದಾವ ಫ್ರೆಂಡ್ಸ್ ಇದ್ರ ಜೊತೆ ತುಪ್ಪ ಹಚ್ಕೊಂಡು ತಿನ್ಬೇಕು ರೀ ಭಾಳ ಟೇಸ್ಟ್ ಹತ್ತವ ಹಾಗೆ ಕೆಲವೊಬ್ಬರು ಮೊಸರು ಹಚ್ಕೊಂಡು ತಿಂತಾರೆ ಅದ್ರ ಜೊತೆನೂ ಭಾಳ ಸಖತ್ತಾಗಿ ಹತ್ತವ ಫ್ರೆಂಡ್ಸ್ ಸಪ್ಪನ ಬ್ಯಾಳಿನ ಹಚ್ಕೊಂಡು ತಿಂತಾರಂತ್ರಿ ನಂಗೆ ಗೊತ್ತಿದ್ದಿಲ್ಲ ರೀ ನಾವು ಹಾಗೆ ಹಚ್ಕೊಂಡು ತಿಂತೇವೆ ಹಾಗಂತೇಳಿ ಹೇಳ್ತಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್